ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ಹೇಗಿದ್ದೀರಾ ಎಲ್ಲರೂ? ಖುಷಿಯಾಗಿ ಹ್ಯಾಪಿಯಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಸಂಡೇ. ಪ್ರಭಾ ಮತ್ತು ದಿಲ್ವಿನ್ ಎಲ್ಲರೂ ಮನೇಲಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಗಾರ್ಡನ್ಗೆ ಬಂದಿದ್ದೀವಿ. ಬಿಸಿಲು ತುಂಬ ಜಾಸ್ತಿ ಆಗ್ತಾ ಇದಲ್ವ ಬರ್ತಾ. ಸೊ ಅದಕ್ಕೆ ನೀರು ಆದಷ್ಟು ನಾವು ಗಿಡಗಳಿಗೆ ಹಾಕ್ತಾ ಇರಬೇಕು. ಅದಕ್ಕೋಸ್ಕರ ನಾನು, ಪ್ರಭಾ ಮತ್ತು ನನ್ನ ಚಿಕ್ಕ ಮಗ ಎಲ್ಲ ಗಿಡಗಳಿಗೆ ನೀರು ಹಾಕಿ ಬಂದಿದ್ದೀವಿ. ನನ್ನ ಚಿಕ್ಕ ಮಗ ಅಂತೂ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಎಲ್ಲ ಗಿಡಗಳಿಗೂ ತುಂಬ ಶಾಂತಿಯಿಂದ ನೀರು ಹಾಕ್ತಾ ಇದ್ದ. ಮತ್ತು ಆ ಗಿಡಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದ. ನಮ್ಮ ಹಸ್ಬೆಂಡ್ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಅಂತೂ ಪ್ರತಿದಿನ ಗಿಡಗಳನ್ನ ಕೇರ್ ಮಾಡ್ತಾರೆ. ಅವರೇ ಆ್ಯಕ್ಚುಲಿ ಇವತ್ತೆಲ್ಲ ಪ್ರತಿದಿನ ನೀರು ಹಾಕೋದು. ಅವ್ರಿಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬ ಇಷ್ಟ. ಅವ್ರಿಗೆ ಅಷ್ಟು ಪೇಷನ್ಸ್ ಮೈಂಡ್ ಜಾಸ್ತಿ. ನಾನು ಫ್ರೀ ಆಗಿರೋವಾಗ ಬಂದು ಸಪೋರ್ಟ್ ಮಾಡ್ತೀನಿ. ಬಟ್ ಹೂವುಗಳು ಏನೇನಿದೆ ಅಂತೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀನಿ. ಮತ್ತು ನಾನು ಫ್ರೀ ಇದ್ದಾಗಲೂ ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಬಟ್ ಒಳಗಡೆ ತುಂಬ ಕೆಲಸ ಇರೋದ್ರಿಂದ ಮತ್ತು ಅಡುಗೆಗಳು, ಎಲ್ಲರಿಗೂ ಲಂಚ್ ಪ್ಯಾಕ್ ಮಾಡೋದು, ಮನೆ ಕ್ಲೀನ್ ಮಾಡೋದು, ಪೂಜೆ, ಈ ಥರ ಎಲ್ಲ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ. ಫ್ರೀ ಮಾಡಿಕೊಂಡು ನಾನು ಬಂದು ಆವಾಗವಾಗ ನೀರು ಹಾಕ್ತೀನಿ. ನೋಡಿ, ಇವಾಗ ಬಿಸಿಲುಗಾಲ ಸ್ಟಾರ್ಟ್ ಆಗ್ತಾ ಇದೆ. ಪಕ್ಷಿಗಳಿಗೆ ಆದಷ್ಟು ಮನೆ ಮೇಲೆ ನೀರಿಡಿ, ಮತ್ತು ಏನಾದರೂ ಗಿಡಗಳನ್ನ ಬೆಳೆಸಿ ಈ ಥರ ಗಾರ್ಡನ್ ಇದ್ದರೆ ಆದಷ್ಟು ದಿನಕ್ಕೆ 2 ಸತಿ ನೀರು ಹಾಕೋಕ್ಕೆ ಟ್ರೈ ಮಾಡಿ. ತುಂಬಾ ಬಿಸಿಲಿರೋದ್ರಿಂದ ಗಿಡಗಳೆಲ್ಲ ನೀರಿನ ಅವಶ್ಯಕತೆ ತುಂಬ ಹೆಚ್ಚಾಗ್ತಾ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಪೂರೈಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪ್ರಭಾ ಅಂತೂ ಫುಲ್ ಖುಷಿಯಿಂದ ಹ್ಯಾಪಿಯಾಗಿ ನೀರನ್ನ ಗಾರ್ಡನ್ಗೆ ಹಾಕ್ತಿದ್ದಾರೆ. ನೋಡಿ, ನನ್ನ ಮೇಲೆಲ್ಲ ನೀರು ಹಾಕ್ಬಿಟ್ರು. ನೋಡಿ, ಎಲ್ಲ ನೀರಿಂದ ಹೈ ಮಾಡಿದ್ದಾರೆ. ಕೂಲ್ ಸಂಡೇ ಅಂತ. ಸೊ ಇವತ್ತೆಲ್ಲರಿಗೂ ರಜಾ, ಬಿಕಾಸ್ ಇವತ್ತು ಸಂಡೇ. ಏನು ಸ್ಪೆಷಲ್ ಅಂದರೆ, ಇವತ್ತು ನಾನು ಸ್ಪೆಷಲ್ಲಾಗಿ ನಿಮಗೆ ಏನದು ಮಟನಲ್ಲಿ ಒಂದು ಸ್ಪೆಷಲ್ ಅಡುಗೆ ಶೇರ್ ಮಾಡ್ತೀನಿ. ಓಕೆನಾ? ಯಾಕಂದರೆ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಸೊ ನಾವು ಸಹ ಸ್ಪೆಷಲಾಗಿ ಮಾಡೋಣ. ಓಕೆನಾ? ನೋಡಿ, ನಮ್ಮದು ಇದು ಗಾರ್ಡನ್, ಎಲ್ಲ ಹೂವು ಗಿಡಗಳಿದ್ದಾವೆ. ಅದಕ್ಕೆ ಇವತ್ತು ಸಂಡೇ ರಜೆ ಇರೋದ್ರಿಂದ ಎಲ್ಲ ನೀರು ಹಾಕ್ತೀವಿ, ಅಂದರೆ ಸ್ನಾನ ಮಾಡಿಸ್ತೀವಿ ಗಿಡಗಳಿಗೆ. ಇದು ತೆಂಗಿನ ಮರ, ಸಪೋಟ ಮರ ತುಂಬ ಅಳಿಲುಗಳಿದ್ದಾವೆ. ಅಳಿಲು ಅವೇ ತಿನ್ನೋದಿದೆಲ್ಲ. ಸಪೋಟ ಹಣ್ಣನ ಅವೇ ತಿನ್ನೋದು, ಇದೆಲ್ಲ ಅವೇ ತಿನ್ನೋದು. ಎಷ್ಟು 2 ಸಪೋಟ ಮರ ಇದೆ. ತುಂಬ ಹಣ್ಣುಗಳಿದ್ದಾವೆ ದಪ್ಪದಾಗಿ. ಅದೆಲ್ಲ ನಾವು ಅಳಿಲುಗಳಿಗಂತ ಬಿಟ್ಟಿದ್ದೀವಿ. ಇದು ಚೆನ್ನಾಗಿರಲಿ ಅಂತ ನೀರೆಲ್ಲ ಹಾಕ್ಬಿಟ್ಟಿದ್ದಾರೆ. ಗಿಡಕ್ಕೆ ನೀರು ಹಾಕಿ ಅಂದರೆ ಹೂಕ್ಕೆ ನೀರು ಹಾಕ್ತಿದ್ದಾರೆ. ಫ್ಲವರ್ ಎಲ್ಲಿದೆ ಅಂತ ಹೋಗ್ತಿದ್ದಾರೆ. ನಾನೇ ಗಿಡಕ್ಕೆಲ್ಲ ನೀರು ಚೆನ್ನಾಗಿ ಹಾಕ್ಬೇಕು. ಹಾಕಿ ನೀರು ಫಸ್ಟು. ನೋಡಿ, ಇದು ಹೂವು ಗಿಡ, ಇದು ನೋಡಿ ಟೊಮೆಟೊ ಗಿಡ, ಫ್ಲವರ್ ಗಿಡ. ನೋಡಿ, ಇದು ನಿಂಬೆಹಣ್ಣು ಗಿಡ. ಇದು ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದು ನಿಂಬೆಹಣ್ಣು ಗಿಡ. ಹಾಂ ನೋಡಿ, ಸಪೋಟ ಹಣ್ಣುಗಳು ನೋಡಿ. ನೋಡಿದ್ರಾ? ಸೊ ನಿಂಬೆಹಣ್ಣು ಗಿಡ ನೋಡಿ. ನನ್ನ ಮಗ ಗಿಡಗಳಿಗೆಲ್ಲ ನೀರು ಹಾಕಿ ಅವನು ನೀರು ಹಾಕ್ಕೊಂಬಿಟ್ಟಿದ್ದಾನೆ. ಫುಲ್ಲು ನೆಂದೋಗಿದ್ದಾನೆ. ಯಾಕಂದರೆ ಗಿಡಗಳೆಲ್ಲ ತುಂಬ ಹೈಟ್ ಇದ್ದಾವೆ. ಆ ಗಿಡಗಳಿಗೆ ನೀರು ಹಾಕೋಕ್ಕೆ ಅವ್ನು ನೆನ್ಕೊಂಡ. ಆಫ್ ಮಾಡಿದ್ದೀನಿ. ನೋಡಿದ್ರಾ? ಇಲ್ಲಿ ಮಾಡು, ನನ್ನ ವ್ಯೂವರ್ಸ್ಗೆಲ್ಲ ಹಾಯ್ ಮಾಡು. ನನ್ನ ವ್ಯೂವರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳು. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳು. ಉಮ್ಮ ಕೊಟ್ಬಿಡು ಅವ್ರಿಗೆ, ನನಗಲ್ಲ, ಅವ್ರು ಪ್ಲೈನ್ ಕಿಸ್ ಕೊಟ್ಟು. ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಇದು ನಮ್ಮ ಚಿಕ್ಕ ಗಾರ್ಡನ್. ಚಿಕ್ಕ ಫ್ರೂಟ್. ಯಾವ ಗಿಡಕ್ಕೆ ನೀರು ಹಾಕ್ತೆ ನೀನು? ನೋಡಿ, ನಮ್ಮ ಪ್ರಭಾ ನೀರು ವೇಸ್ಟ್ ಮಾಡಿದ್ರೆ ಅಂದ್ಬಿಟ್ಟು ನೋಡಿ ಏನು ಐಡಿಯಾ ಮಾಡ್ತಿದ್ದಾರೆ ನೋಡಿ. ಮೋಟ್ರ್ ತುಂಬಿ ಓವರ್ಫ್ಲೋ ಆಗ್ತಿರೋ ವಾಟರ್ನ ಯಾವ ಚೆನ್ನಾಗಿ ಹಿಡ್ಕೊಂಡು ಗಿಡಕ್ಕೆ ಹಾಕ್ತಾರೆ. ಓಕೆ, ಸೊ ಇವತ್ತು ನಾನಿನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ತಾನೇ ಎಲ್ಲ ಎದ್ದು ರಜಾ ಇರೋದ್ರಿಂದ, ನೆನ್ನೆ ಬೇರೆ ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಆದ್ದರಿಂದ ಪಪ್ಪ ಹತ್ರ ವಾಶ್ ಮಾಡ್ತಾರೆ. ಬಂದಿದ್ದು ಲೇಟ್ ಆಯಿತು. ನಾವು ಮನೆ ರೀಚ್ ಆಗೋಸೋದಕ್ಕೆ 11 ಗಂಟೆ. ನಾವೆಲ್ಲ ಫ್ರೆಶ್ ಅಪ್ ಆಗಿ ಮಲಗೋಸೋದಕ್ಕೆ 12 o'clock.
ಸೊ ಸ್ವಲ್ಪ ಮೂವಿ ನೋಡಿಕೊಂಡು ಲೇಟಾಗಿ ಒಂದು ಮಾರ್ನಿಂಗ್ ಒಂದು 2:30 ಮಲಗಿದ್ವಿ. ಸೊ ಅದಕ್ಕೆ ಲೇಟಾಗಿ ಎದ್ದಿದ್ದೀವಿ. ಇವಾಗ ಒಂದು ಹೆಲ್ತ್ ಡ್ರಿಂಕ್ಸ್ನ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಮಿಲೆಟ್ ಗಂಜಿ ಮಾಡಿ ಕುಡಿದ್ಬಿಟ್ಟು ನಾವು ಡೈರೆಕ್ಟ್ ಆಫ್ಟರ್ನೂನ್ಗೆ ಲಂಚ್ ಪ್ರಿಪೇರ್ ಮಾಡ್ಕೊಳ್ತೀವಿ. ಇಷ್ಟು ಇವತ್ತು ಫ್ರೀ. ಕೆಲಸ ಎಲ್ಲ ಸ್ಕೂಲ್ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಮಾಡ್ಕೊಂಬಿಟ್ಟಿದ್ದೆ. ಸೊ ನೈಟು ನಾವೆಲ್ಲ ಅಡುಗೆ ಮಾಡ್ದಿರ ಇರೋದ್ರಿಂದ ಏನು ಅಷ್ಟು ಕೆಲಸ ಇಲ್ಲ, ಎಲ್ಲ ಇವತ್ತು ಫ್ರೀ. ಓನ್ಲಿ ಲಂಚ್ ಪ್ರಿಪೇರ್ ಮಾಡೋದು, ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಅದು ವಾಶ್ ಆದರೆ ಅದನ್ನ ಮೇಲೆ ಹೋಗಿ ಒಣಗಾಕ್ಬಿಟ್ಟು ಸೊ ರುಚಿಯಾಗಿ ಅಡುಗೆಗಳು ಮಾಡಿಕೊಂಡು ಎಲ್ಲರೂ ತಿನ್ಕೊಂಡು ಸ್ವಲ್ಪ ಔಟಿಂಗ್ ಹೋಗ್ಬಿಟ್ಟು ಬರೋದು. ಇಷ್ಟು ಇವತ್ತು. ಯಾಕಂದರೆ ಎನಿ ಟೈಮು ಮನೆ ಕೆಲಸ ಇರುತ್ತೆ, ಆಫೀಸ್ ಕೆಲಸಗಳಿರ್ತವೆ, ಮಕ್ಕಳು ಸ್ಕೂಲ್ ಇರ್ತವೆ. ಅಟ್ಲೀಸ್ಟ್ ವೀಕ್ಲಿ ಒನ್ ಡೇ ನಮಗೋಸ್ಕರ ರಿಸರ್ವ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ, ಮಾಡಲೇಬೇಕು ಎಲ್ಲರೂ. ಸೊ ಅವಾಗೇ ಏನು ಮೈಂಡು ಎಲ್ಲ ರಿಲ್ಯಾಕ್ಸ್ ಆಗೋದು ಆ ವರ್ಕ್ ಪ್ರೆಷರಿಂದ, ಮತ್ತು ನಮ್ಮಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಆ ಥರ ಮಾಡ್ತೀನಿ. ಎಲ್ಲ ಒಳ್ಳೆಯದಾಗೋದ್ರಿಂದ ಯಾಕೆ ಮಾಡ್ತೀನಿ. ಸೊ ನಮ್ಮವ್ರಿಗೋಸ್ಕರ ನಾವುಗಳು ಬಿಡುವು ಮಾಡಿಕೊಳ್ಬೇಕು, ಓಕೆನಾ? ಸೊ ಬನ್ನಿ, ಇವತ್ತೆಲ್ಲ ಸಂಡೇ ನಿಮ್ಮ ಜೊತೆ ನಾನು ಇರ್ತೀನಿ, ನನ್ನ ಜೊತೆ ನೀವೆಲ್ಲರೂ ಇರ್ತೀರ ಅಂತ ನಂಬಿದ್ದೀನಿ. ಕೀಪ್ ಸಪೋರ್ಟಿಂಗ್ ಮೀ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ, ನನ್ನೆಲ್ಲ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಬ್ಲೆಸ್ಸಿಂಗ್ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇವತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಅಲ್ಲಿ ಕಲ್ಲಿದೆ, ನೀನು ಶೂ ಹಾಕಿಲ್ಲ, ಬಾ ಈ ಕಡೆ ಬಂದ್ಬಿಡಿ, ಈ ಕಡೆ ಇಲ್ಲಿ ನೋಡು. ಓಕೆ, ನೀರು ಹಾಕಿದಾಯ್ತಾ? ಗಿಡಗಳಿಗೆಲ್ಲ ನೀರು ಹಾಕಿದಾಯಿತು. ಸೊ ಇವಾಗ ನಮ್ಮ ಮಕ್ಕಳಿಗೆ ಊಟ ಹಾಕೋಣ. ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿದಾಯಿತು. ಸೊ ಇವಾಗ ಮನೆಗೆ ಬಂದಿದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೆಲ್ತ್ ಡ್ರಿಂಕ್ಸ್ನ ಮಾಡಿ ಮಿಲೆಟ್ ಗಂಜಿ ಮಾಡ್ಕೊಂಡು ಬಿಡೋಣ ಫಟಾಫಟ, ಓಕೆನಾ? ಆಮೇಲೆ ಏನಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಗಿಡಕ್ಕೆಲ್ಲ ನೀರು ಹಾಕಿದ್ರೆ ಈ ಥರ ಹೂವು ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಹೂವುಗಳು. ಪ್ರತಿದಿನ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ಫೋಟೋಕ್ಕೆ ಇಡೋಕ್ಕೆ, ಇದರಿಂದ ಕಷಾಯ ಮಾಡೋಕ್ಕೆ, ಹೇರ್ ಪ್ಯಾಕು, ಫೇಸ್ ಪ್ಯಾಕು ಎಲ್ಲ ಮಾಡ್ಬೋದು. ಹೇರ್ ಕೇರ್ ಮಾಡ್ಬೋದು ಇದರಿಂದ. ದಾಸವಾಳದ ಹೂವು ತುಂಬ ಹೆಲ್ತ್ಗೆ ಒಳ್ಳೆಯದು. ಮತ್ತು ಕಷಾಯ ಮಾಡ್ಕೊಂಡು ಕುಡಿಬೋದು, ಮತ್ತು ಜ್ಯೂಸ್ ಮಾಡ್ಬೋದು. ತುಂಬ ಉಪಯೋಗ ಇರುತ್ತೆ. ಇದನ್ನು ನಾವು ಕಾಪಾಡಿದ್ರೆ ಇದು ನಮ್ಮನ್ನು ಕಾಪಾಡುತ್ತೆ, ಓಕೆನಾ? ದೇವ್ರಿಗೆ ಮುಡಿಸ್ಬೋದು, ಪೂಜೆಗೂ ಇದು ಮಾಡ್ಬೋದು, ಪೂಜೆಗಳು ಬೆಳೆಸ್ಬೋದು, ಎಲ್ಲದಕ್ಕೂ ಪ್ರಯೋಜನ ಆಗುತ್ತೆ. ಇದು ಈ ಥರ ಸಿಗುತ್ತೆ. ಗಿಡಗಳಿಗೆಲ್ಲ ನೀರು ಹಾಕಿ ಆದಷ್ಟು ಎಲ್ಲ ಹೂವುಗಳ ಗಿಡ ಮನೆಗಳ ಹತ್ರ ಬೆಳೆಸ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಹೋಗಿ ಇಟ್ಕೊಂಡು ಬಳಸ್ಕೊಳ್ಳಿ, ಓಕೆನಾ? ಆಗ ಇವ್ರಿಗೆ ಥ್ಯಾಂಕ್ಸ್, ಇವರೇ ಕೇರ್ ಮಾಡೋದು. ನೋಡಿ, ಇವರೇ ಕೇರ್ ಮಾಡೋದು ಗಿಡಗಳನ್ನ. ಅವ್ರು ಕೇರ್ ಮಾಡ್ತಾರೆ, ನಾನು ಬೆಳೆಸ್ಕೊಡ್ತೀನಿ. ನೋಡಿ, ಪ್ರಭಾ ಎಷ್ಟು ಫ್ರೆಶ್ ಆಗಿರೋ ಚೇಪೆಕಾಯಿನ ತಂದಿದ್ದಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಅಮೃತ ಫಲ ಅಂತಾರೆ. ಇದರಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತೆ, ಅದಕ್ಕೆ ಇದನ್ನ ಅಮೃತ ಫಲ ಅಂತಾರೆ. ಕೆಲವ್ರು ನಾವೆಲ್ಲ ಚೇಪೆಕಾಯಿ ನಮ್ಮ ಕಡೆ ಅಂತೀವಿ, ಕೆಲವರು ಸೀಬೆಹಣ್ಣು ಅಂತಾರೆ. ಇದನ್ನೆಷ್ಟು ತಿಂತೀರೋ ಅಷ್ಟು ಆರೋಗ್ಯವಾಗಿ ಇರ್ತೀವಿ ನಾವು. ಅದಕ್ಕೆ ನಾವು ತುಂಬ ಜಾಸ್ತಿನೇ ತಿಂತಾ ಇರ್ತೀವಿ ಯಾವಾಗ್ಲೂ. ನೋಡಿ ಫ್ರೆಂಡ್ಸ್, ಈ ಥರ ಹಚ್ಕೊಂಡ್ಬಿಟ್ಟು ಉಪ್ಪು ಖಾರ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ರೆ ನೋಡಿ ಏನು ತಿಂತಾರೆ ನೋಡಿ ಅವರು. ಗೋವಾ ನಮಗೆ ನೋಡಿ ಅಮೃತ ಫಲ, ಎಲ್ಲ ರೋಗಕ್ಕೆ ರಾಮಬಾಣ. ಉಪ್ಪು ಖಾರ ನೋಡಿ ಫ್ರೆಂಡ್ಸ್, ಪ್ರಭಾ 1 kg ಮೇಕೆ ಮಟನ್ ತಂದು ಕೊಟ್ಟಿದ್ದಾರೆ. ಇದನ್ನು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವರು ಹಣ್ಣುಗಳು ತಿನ್ನೋಷ್ಟರಲ್ಲಿ ನಾನು ಫಟಾಫಟ್ ಅಂತ ಅಡುಗೆನ ರೆಡಿ ಮಾಡ್ಕೊಳ್ತೀನಿ.
ಮಧ್ಯಾಹ್ನಕ್ಕೆ. ಇಲ್ಲಿ ನಾನು ಮಟನ್ ಸಾಂಬಾರನ್ನ ಬೆಣ್ಣೆಯಿಂದ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಬೆಣ್ಣೆಯಲ್ಲಿ ಮಟನ್ನೆಲ್ಲ ಫ್ರೈ ಮಾಡಿಕೊಂಡು ಮಟನ್ ಸಾಂಬಾರು ಮಾಡಿದ್ರೆ. ನಾನು ಮಟನ್ ಸಾಂಬಾರು ಮಾಡೋವಾಗ ಈ ರೀತಿ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ. ಪ್ರಭಾಗೂ ತುಂಬ ಇಷ್ಟ ಮತ್ತು ನನ್ನ ಮಕ್ಳಿಗೂ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಈ ರೀತಿ ಬೆಣ್ಣೆಯಿಂದನೇ ಮಟನ್ ಸಾಂಬಾರು ಮಾಡ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಣ್ಣೆ. ಮಟನ್ ಸಾಂಬಾರು ಮೇಕೆ ಮಟನ್ ಹೀಟ್ ಇರೋದ್ರಿಂದ ನಾವು ಬೆಣ್ಣೆ ಹಾಕಿ ಸಾಂಬಾರು ಮಾಡೋದು ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಮಟನ್ ಸಾಂಬಾರು ರೆಡಿ ಆಗೋಯ್ತು. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದ್ಕೊಂಡ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲಲ್ಲಿ ನಾನು ಫುಲ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಸೂಪರಾಗಿ ಸಾಂಬಾರು ರೆಡಿ ಆಗೋಯ್ತು. ಇವಾಗ ಅನ್ನ ಮುದ್ದೆ ಬೇಗ ಬೇಗ ಮಾಡ್ಕೊಬಿಡ್ತೀನಿ. ಏನೇನು ಸ್ಪೆಷಲು? ನಾನು ಸ್ಪೆಷಲ್ ಸಂಡೇ ಸೌತೆಕಾಯಿ ಹೆಚ್ಚ್ತಾ ಇದ್ದೀನಿ. ಸೌತೆಕಾಯಿ ಏನೇ ಸ್ಪೆಷಲ್ ಸಂಡೇ? ಸಂಡೇ ಸ್ಪೆಷಲ್ ಅಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೇನೆ ನೋಡಿ. ಏನಿದು? ಮಟನ್ ಸಾಂಬಾರ್. ಮಟನ್ನ? ಮೇಕೆ ಮಟನ್ ಸಾಂಬಾರ್. ಓಕೆ, ಅದಕ್ಕೆ ರೈಸ್. ಓಕೆ, ಅದಕ್ಕೆ ಮುದ್ದೆ, ರಾಗಿ ಮುದ್ದೆ. ಒಳ್ಳೆ ಕಾಂಬಿನೇಷನ್. ಇದಕ್ಕೆ ನೋಡಿ ಸ್ಯಾಲೆಡ್, ಸೈಡ್ ಡಿಶ್. ಇಷ್ಟು ನನ್ನ ಸಂಡೇ ಸ್ಪೆಷಲ್ ಇವತ್ತು. ಬನ್ನಿ ಊಟ ಮಾಡೋಣ ಎಲ್ಲರಿಗೂ ಹೊಟ್ಟೆ ಹಸುವಾಗೋಗಿದೆ. ಸೊ ಮಧ್ಯಾಹ್ನ ಆಯಿತು, ಅದಕ್ಕೆ ಮಾಡಿರೋಂತಹ ಅಡುಗೆಗಳನ್ನ ಊಟಕ್ಕೆ ಬಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋಂಥ ರಾಗಿ ಮುದ್ದೆ, ಮಟನ್ ಸಾಂಬಾರು ಮತ್ತು ಸೈಡ್ಗೆ ಸೌತೆಕಾಯಿ, ಆನಿಯನ್ನು ಇಷ್ಟನ್ನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲರೂ ಇವಾಗ ಊಟ ಮಾಡ್ಕೊಳ್ತಾರೆ. ಬೇಗ ಊಟ ಮಾಡಿಕೊಂಡು ನಾವು ಒಂದು ಮದುವೆ ಫಂಕ್ಷನ್ಗೆ ಹೋಗಬೇಕು ಬೇರೆ. ಸೊ ಇವಾಗ ನಾವು ಊಟ ಮಾಡ್ತೀವಿ. ನೀವು ಊಟ ಮಾಡಿ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರ ರಿಲೇಷನ್ಸ್ ಮದುವೆ. ಪಟಾಪಟ ಅಂತ ರೆಡಿಯಾಗಿ ಪಟಾಪಟ ಅಂತ ನಾವು ಎಲ್ಲ ಮದುವೆಗೆ ಹೋಗ್ತಿದ್ದೀವಿ. ನೋಡಿ ಪ್ರಭಾ ಟಿಪ್ ಟಾಪ್ ಅಂತ ರೆಡಿ ಆಗಿಬಿಟ್ಟಿದ್ದಾರೆ. ಅವ್ರದ್ದು ಅಂತ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ. ನೀವು ನನ್ನ ಜೊತೆ ಮದುವೆ ಊಟ ಮಾಡೋಣ. ಮದುವೆ ಎಲ್ಲ ನೋಡ್ಕೊಂಡು ಸೊ ಗಂಡು ಹೆಣ್ಣಿಗೆ ಬ್ಲೆಸ್ಸಿಂಗ್ಸ್ ಮಾಡಿ ನಾವೆಲ್ಲ ಮದುವೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಯೋಗವನ್ನು ನೋಡಿ. ನಿಮ್ಗೆ ಏನೋ ಇನ್ಫಾರ್ಮೇಶನ್ ಇರ್ಬೇಕು, ಅದೇನು ಹೇಳ್ತೀಪ್ಪ ನನ್ನ ವ್ಯೂವರ್ಸ್ಗೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. Keep watching. Support my mom. Love you all, Anna. Love you. Bye-bye. ನೋಡಿ ಪ್ರಭಾ ವೈಟ್ ಕಲರ್ ಹಾಕಿದ್ದಾರೆ, ಇವಾಗ ಬ್ಲಾಕ್, ನಾನು ಪಿಂಕ್. ಓಕೆ, ಮದುವೆಯಲ್ಲಿ ಮೀಟ್ ಆಗೋಣ. ಓಕೆ ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಾವು ಇವತ್ತೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.